ಕೆಆರ್ಎಸ್ ರಸ್ತೆಗೆ ನನ್ನ ಹೆಸರಿಡಿ ಅಂತ ನಾನು ಯಾರಿಗೂ ಹೇಳಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳೋ ಮೂಲಕ ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿಗೆ ಸಲ್ಲಿಕೆ ಆಗುತ್ತೆ ಅಂತ ಸಿಎಂ ಹೇಳಿದ ತಕ್ಷಣ ಈಗ ಒಕ್ಕಲಿಗರ ಸಂಘ ವೀರಶೈವ ಮಹಾಸಭಾ ಜೊತೆಗೆ ಸೇರಿ ಹೋರಾಟ ಮಾಡ್ತಾರಂತೆ. ಮಾಜಿ ಮಂತ್ರಿ ಗಾಲಿ ಜನಾರ್ದನ್ ರೆಡ್ಡಿ ವಿರುದ್ಧ OMC ಗಣಿ ಪ್ರಕರಣದ ತನಿಖೆಯನ್ನು 4 ವಾರಗಳಲ್ಲಿ ಮುಗಿಸಬೇಕು ಅಂತ ಗಡುವು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಯಾಕೆ ಇಷ್ಟು 13 ವರ್ಷ ಆದರೂ ಮುಗಿಸಿಲ್ಲ ಅಂತ ಗರಂ ಆಗಿದೆ ಕೋರ್ಟ್. ತೆರಿಗೆ ವಂಚನೆ ಕೇಸ್ನಲ್ಲಿ ಮಧ್ಯಪ್ರದೇಶದ ಮಾಜಿ ಶಾಸಕ ಬಿಜೆಪಿಯ ಹರಿವಂಶ್ ಸಿಂಗ್ ರಾಥೋಡ್ ನಿವಾಸದ ಮೇಲೆ ರೇಡ್ ನಡೆಸಿದೆ ಸಿಬಿಐ. ಈ ಹೊತ್ತಲ್ಲಿ 3 ಜೀವಂತ ಮೊಸಳೆ ಪತ್ತೆಯಾಗಿದೆ. 3 ಕೋಟಿ ನಗದನ್ನು ಸೀಸ್ ಮಾಡಿದ್ದಾರೆ. ಸಮನ್ವಯತೆ ಇಲ್ಲ ಅಂದ್ರೆ ಇಡೀ ಕೂಟ ವಿಸರ್ಜಿಸಿ ಅಂತ ಹೇಳಿ ಒಮರ್ ಅಬ್ದುಲ್ಲಾ ಹೇಳಿದ್ರಲ್ಲ, ಅದಕ್ಕೆ ಈಗ RJD ತಿರುಗೇಟು ಕೊಟ್ಟಿದೆ. ಇದು ಕೇವಲ ರಾಜ್ಯ ರಾಜಕಾರಣಕ್ಕೆ ಅದಕ್ಕೂ ಸಂಬಂಧ ಇಲ್ಲ, ಇದು ರಾಷ್ಟ್ರ ರಾಜಕಾರಣಕ್ಕೆ ಮಾತ್ರ ಇರೋದು ಅಂತ ತೇಜಸ್ವಿ ಯಾದವ್ ಹೇಳಿರೋದು. ಹಿಂದಿ ಭಾರತದ ರಾಷ್ಟ್ರ ಭಾಷೆಯಲ್ಲ ಅಂತ ಸ್ಟಾರ್ ಕ್ರಿಕೆಟಿಗ ರವಿಚಂದ್ರನ್ ಅಶ್ವಿನ್ ಹೇಳಿಕೆ ಕೊಟ್ಟಿದ್ದು ಈಗ ಭಾರೀ ಚರ್ಚೆಯಾಗ್ತಿದೆ. ಸೌರಶಕ್ತಿಯನ್ನು ಸಮರ್ಥವಾಗಿ ಬಳಸಿಕೊಳ್ಳೋಕೆ ಚೀನಾ ಒಂದು ಮಹಾಸಾಹಸಕ್ಕೆ ಕೈ ಹಾಕ್ತಾ ಇದೆ. ಭೂಮಿಯಿಂದ 32,000 ಕಿಲೋಮೀಟರ್ ಎತ್ತರದಲ್ಲಿ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರಂತ. ನೋಡೋಣ ಏನ್ ಮಾಡ್ತಾರೆ. ಯುವಕನೊಬ್ಬ ಗಾಳಿಯಲ್ಲಿ ಪಲ್ಟಿ ಹೊಡೆದು ಕತ್ತಿಯ ಮೇಲೆ ಸರಿಯಾಗಿ ಕುಳಿತುಕೊಳ್ಳುವ ಈ ಸಾಹಸದ ವಿಡಿಯೋ ಈಗ ವೈರಲ್ ಆಗಿದೆ.